ಹಲೋ ಫ್ರೆಂಡ್ಸ್, ನಾವಿವತ್ತು ಫೆಬ್ರವರಿ 15 2025ರ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು 41ನೇ ಪ್ರಶ್ನೆಯಿಂದ 48ನೇ ಪ್ರಶ್ನೆಯಲ್ಲಿನ ಲೆಕ್ಕಗಳನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಇವತ್ತಿನ ದಿವಸ ನಾವು 49ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ. ಹೌದಾ? ಮುಖ್ಯವಾಗಿ ನಮಗೆ ಬೇಕಾಗಿರೋದೇನಂದ್ರೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಬೇಕು ಅಥವಾ ಉತ್ತರವನ್ನ ಕಂಡುಹಿಡ್ಕೋಬೇಕು. ಹೌದಾ? ಪ್ರಶ್ನೆ ನೋಡಿ, ಒಂದು ಹಳ್ಳಿಯ ಜನಸಂಖ್ಯೆಯು 3389. ಹೌದಾ? ಅಂದ್ರೆ ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4893. ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎರಡು ಹಳ್ಳಿಗಳಿದಾವೆ. ಒಂದು ಹಳ್ಳಿಯಲ್ಲಿ ಆ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 3389. ಹೌದಾ? ಇನ್ನೊಂದು ಹಳ್ಳಿಯಲ್ಲಿ 4893 ಜನ ಇದ್ದಾರೆ. ಹಾಗಾದ್ರೆ ಇವೆರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆ ನೋಡಿ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? ಒಟ್ಟು. ಇಂತಹ ವಾಕ್ಯ ರೂಪದ ಲೆಕ್ಕದಲ್ಲಿ ಶಬ್ದಗಳ ಮೇಲೆ ಉತ್ತರವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಹಾಗಾದ್ರೆ ಇಲ್ಲಿ ಒಟ್ಟು ಇದೆ ಅಂದ್ರೆ ಒಟ್ಟು ಅಂದ್ರೆ ಏನು? ಮೊತ್ತ. ಮೊತ್ತ ಅಂದ್ರೆ ಕೂಡಿಸುವುದು. ಹಾಗಾದ್ರೆ ಇದನ್ನ ನಾವೇನ್ ಮಾಡ್ಬೇಕಾಗಿದೆ? ಕೂಡಿಸಬೇಕಾಗಿದೆ. ಹಾಗಾದ್ರೆ ಕೂಡಿಸಬೇಕು ಅನ್ನೋದನ್ನ ಹೇಗೆ ತಿಳ್ಕೋಬಹುದು ಅಂದ್ರೆ ನೋಡಿ, ಒಟ್ಟು ಅಂತ ಬಂದ್ರೆ ಅದನ್ನ ನಾವೇನ್ ಮಾಡ್ಬೋದು? ಇದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಕೂಡಿಸುವುದು ಅಥವಾ ಮೊತ್ತ ಕಂಡುಹಿಡಿಯಿರಿ. ಹೌದಾ? ಮೊತ್ತ ಕಂಡುಹಿಡಿಯಿರಿ, ಸಂಕಲನ ಮಾಡಿ. ಹೌದಾ? ಒಟ್ಟು ಅಂದ್ರೆ ಕೂಡ್ಸುವುದ ಇನ್ನೊಂದು ಶಬ್ದ ಮೊತ್ತ ಕಂಡುಹಿಡಿಯಿರಿ, ಆಮೇಲೆ ಸಂಕಲನ ಮಾಡಿ. ಹೌದಾ? ಹಾಗಾದ್ರೆ ಈ ಯಾವುದೇ ಶಬ್ದವನ್ನು ಕೊಟ್ಟಿದ್ರು ಕೂಡ ಉತ್ತರ ಒಂದೇ, ಅದೇನು? ಕೂಡಿಸುವುದು. ಮೊತ್ತ ಕಂಡಿಡಿ ಅಂದ್ರೂ ಕೂಡಿಸುವುದು, ಸಂಕಲನ ಅಂದ್ರೂ ಕೂಡಿಸುವುದು, ಒಟ್ಟು ಅಂದ್ರೂ ಕೂಡ ನಾವೇನ್ ಮಾಡ್ಬೇಕಾಗಿದೆ? ಕೂಡಿಸಬೇಕಾಗಿದೆ. ಹಾಗಾದ್ರೆ ಬೇರೆ ಬೇರೆ ಲೆಕ್ಕಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಕೊಡ್ತಾ ಇರ್ತಾರೆ. ಅವಾಗ ಬೇರೆ ಬೇರೆ ಶಬ್ದಗಳು ಬಂದಾಗ ಕೂಡ ನಾವೇನ್ ತಿಳ್ಕೋಬೇಕು? ಅದನ್ನ ಕೂಡಿಸುವುದು ಅಂತೇಳಿ ಅರ್ಥವನ್ನ ಮಾಡ್ಕೋಬೇಕು. ಹಾಗಾದ್ರೆ ನಾವು ಈಗಾಗಲೇ ಸಂಕಲನ ಇದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸಂಕಲ್ಯ ಪ್ಲಸ್ ಸಂಕಲಕ ಇಸ್ಕ್ವಲ್ ಟು ಸಂಕಲನ ಅಂತೇಳಿ ನಾವು ಈಗಾಗಲೇ 5ನೇ ತರಗತಿಯ ಒಂದು ಪಠ್ಯ ಪುಸ್ತಕದಲ್ಲಿ ಈ ಸಂಕಲನ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ನೋಡಿ, ಈ ವಾಕ್ಯ ರೂಪದ ಲೆಕ್ಕವನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕಂದಾಗ ಒಂದು ಹಳ್ಳಿಯ ಜನಸಂಖ್ಯೆ. ಹಾಗಾದ್ರೆ ನೋಡಿ, ಒಂದು ಹಳ್ಳಿಯ ಜನಸಂಖ್ಯೆ ಈ ರೀತಿಯಾಗಿ ಬರ್ಕೋಬೇಕು. ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟಾಗಿದೆ? 3389. 3389. ಹೌದಾ? ಹಾಗಾದ್ರೆ ಈಗ ಇನ್ನೊಂದು ಹಳ್ಳಿಯ ಜನಸಂಖ್ಯೆ ಅದನ್ನ ಇಲ್ಲೇ ಬರ್ಕೋಬೇಕು. ಇನ್ನೊಂದು ಹಳ್ಳಿಯ ಜನ ಅಥವಾ ಜನಸಂಖ್ಯೆ ಏನಾಗ್ತಾ ಇದೆ? ಜನಸಂಖ್ಯೆ ನೋಡಿ 4893. ನೋಡಿ, ಕೂಡಿಸಬೇಕಾಗಿರೋದ್ರಿಂದ ಈ ಸಂಖ್ಯೆ ಕೆಳಗೆ ಈ ಸಂಖ್ಯೆಯನ್ನ ಬರ್ಕೋಬೇಕು. 4893. ಹೌದಾ? ನೋಡಿ, ನಮಗಿಲ್ಲಿ ಕೂಡಿಸಲು ಏನಾಗಬೇಕು? ಅನುಕೂಲ ಆಗಬೇಕು. ನಮಗೀಗ ಏನ್ ಬೇಕಾಗಿದೆ? ಒಟ್ಟು ಜನಸಂಖ್ಯೆ. ಹಾಗಾದ್ರೆ
ನಮಗೆ ಬೇಕಾಗಿರೋದು ಏನು? ಒಟ್ಟು ಜನಸಂಖ್ಯೆ. ಹೌದಾ? ಹಾಗಾದ್ರೆ ನೋಡಿ, ಒಟ್ಟು ಜನಸಂಖ್ಯೆ ಅಂದ್ರೆ ನಾ ಏನ್ ಮಾಡ್ಬೇಕು? ಕೂಡಿಸಬೇಕು. ಪ್ಲಸ್, ಹೌದಾ? 9ಕ್ಕೆ 3 ಕೂಡಿಸಿದಾಗ 12 ಆಗ್ತಾ ಇದೆ. ಹೌದಾ? ಆಮೇಲೆ 9ಕ್ಕೆ 1 ಕೂಡಿಸೋಣ, 10 ಆಯ್ತು. 10ಕ್ಕೆ 8 ಕೂಡಿಸಿದ್ರೆ 18. 3ಕ್ಕೆ 8 ಕೂಡಿಸಿದ್ರೆ 11. 11ಕ್ಕೆ 1 ಕೂಡಿಸಿದ್ರೆ 12. 3ಕ್ಕೆ 4 ಕೂಡಿಸಿದ್ರೆ 7. 7ಕ್ಕೆ 1 ಕೂಡಿಸಿದ್ರೆ 8. ಹಾಗಾದ್ರೆ ಎಷ್ಟು ಬಂತು? 8282. ಹಾಗಾದ್ರೆ ಒಟ್ಟು ಜನಸಂಖ್ಯೆ 8282 ಆಗ್ತಾ ಇದೆ. ಅದನ್ನು ನಾವು ಒಟ್ಟು ಜನಸಂಖ್ಯೆ 8282 ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.